ಜೋರಾಗಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಸಹ ಹೌಸ್ ಮೇಂಟೆನೆನ್ಸ್ ವಿಡಿಯೋ ಜೊತೆ. ಏನಪ್ಪ ಹೌಸ್ ಮೇಂಟೆನೆನ್ಸ್ ಅಂತಂದ್ರೆ ಸ್ನೇಹಿತರೆ, ನಾನು ಕೆಲವು ದಿನಗಳ ಹಿಂದೆ ಒಂದು ಡ್ರಿಲ್ ಸೆಟ್ ಅನ್ನು ಆರ್ಡರ್ ಮಾಡಿದ್ದೆ. ನಾನು ನಮ್ಮ ಮನೆ ಯೂಸ್ಗೋಸ್ಕರ ನಾನು ಆಕ್ಚುಲಿ ಒಂದು ಡ್ರಿಲ್ ಸೆಟ್ ಅನ್ನ ಆರ್ಡರ್ ಮಾಡಿದ್ದೆ, ಬಿಲ್ಡ್ ಸ್ಕಿಲ್ ಅವ್ರದ್ದು. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು. ಸೊ ಬಿಲ್ಡ್ ಸ್ಕಿಲ್ ಅವ್ರದ್ದು 130 ಪೀಸ್ ಅಸೆಸರೀಸ್ ಇರುವಂತಹ ಡ್ರಿಲ್ ಸೆಟ್ ಅನ್ನು ನಾನು ಆರ್ಡರ್ ಮಾಡಿರುವಂತದ್ದು. 2250 ರೂಪಾಯಿ ಕಾಸ್ಟ್ ಆಗುತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ. ಸೊ ತುಂಬಾ ಚೆನ್ನಾಗಿದೆ, ಆಕ್ಚುಲಿ ಕ್ವಾಲಿಟಿನೂ ಚೆನ್ನಾಗಿದೆ, ಜೊತೆಲಿ ಅಸೆಸರೀಸ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಇದನ್ನ ನಿಮ್ ಜೊತೆ ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇದರ ಅನ್ಬಾಕ್ಸಿಂಗ್ ಮಾಡೋಣ. ಆ ನಂತರ ಇದರಲ್ಲಿ ಏನೇನ್ ಬರುತ್ತೆ, ಯಾವ್ಯಾವ ಪ್ರಾಡಕ್ಟ್ ಅಲ್ಲಿ ಬರುತ್ತೆ ಅನ್ನೋದು ನಿಮಗೆ ಮೊದಲನೇದಾಗಿ ಬಿಲ್ಡ್ ಸ್ಕಿಲ್ದು ಪ್ಯಾಕೇಜಿಂಗ್ ಬಗ್ಗೆ ಹೇಳಬೇಕು. ಡೆಫಿನೆಟ್ಲಿ ಅಮೇಜಿಂಗ್ ಪ್ಯಾಕೇಜಿಂಗ್ ಇತ್ತು ಇದರಲ್ಲಿ. ನಾನು ಫಸ್ಟ್ ತೋರಿಸಿದೆ ಅಲ್ವಾ, ಸೂಪರ್ ಆಗಿ ಪ್ಯಾಕೇಜಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ರು. ಯಾವುದೇ ರೀತಿ ಕೊರಿಯರ್ ಅಲ್ಲಿ ಡ್ಯಾಮೇಜ್ ಆಗೋ ಸೀನೇ ಇಲ್ಲ. ಸೊ ಎರಡನೇದಾಗಿ ಕೇಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಈ ರೀತಿ ಓಪನ್ ಮಾಡುವಂಥದ್ದು. ಓಕೆ, ಮೊದಲನೇದಾಗಿ ಫಸ್ಟ್ ನಮಗೆ ಕಾಣಿಸುವಂಥದ್ದು ಏನೋ ಸ್ವಲ್ಪ ಡಾಕ್ಯುಮೆಂಟೇಶನ್ ಇದೆ. ಸೊ ಇದು ಡಾಕ್ಯುಮೆಂಟೇಶನ್ ಜೊತೆಯಲ್ಲಿ ಇಲ್ಲೊಂದೆರಡು ಕಾರ್ಬನ್ ಇದೆ. ಸೊ ಇದು ಇದರಲ್ಲಿ ಯಾವ್ದ್ರಲ್ಲಿ ಡ್ರಿಲ್ ಮಷೀನ್ ಅಲ್ಲಿ ಕಾರ್ಬನ್ಸ್ ಇರುತ್ತೆ. ಸೊ ಕಾರ್ಬನ್ ಓದಲಿಕ್ಕೆ ರೀಪ್ಲೇಸ್ ಮಾಡೋದಕ್ಕೆ ಈ ತರ ಕಾರ್ಬನ್ ಕೊಟ್ಟಿದ್ದಾರೆ, ಜೊತೆಯಲ್ಲಿ ಮ್ಯಾನುವಲ್. ಸೊ ಇದೇನು ಬೇಕಾಗಿಲ್ಲ. ಸೊ ಎರಡನೇದಾಗಿ ಇದು ಘಟ್ಟ ಅಂತ ಹೇಳ್ತಾರಲ್ಲ, ಇದೆ ಆಕ್ಚುಲಿ. ಓಕೆ, ಸೊ ಮೇನ್ ಬರುವಂತದ್ದು ಡ್ರಿಲ್. ವಾವ್ ಸ್ನೇಹಿತರೆ, ಇದು 500 ವ್ಯಾಟ್ಸ್ ನ ಡ್ರಿಲ್. ಇದು ಕಾಂಪ್ಯಾಕ್ಟ್ ಡ್ರಿಲ್. ಇಲ್ಲಿ ವಾಟರ್ ಲೆವೆಲ್ ಕೂಡ ಇದೆ ನಿಮಗೆ. ಸೊ ಇನ್ನೊಂದು ವಿಚಾರ ಏನಂತಂದ್ರೆ, ಇದು ಹ್ಯಾಮರಿಂಗ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹ್ಯಾಮರಿಂಗ್ ಆಪ್ಷನ್ ಇದೆ ಇದರಲ್ಲಿ. ಸೊ ಇದನ್ನ ಈ ತರ ಈ ಕಡೆ ಮಾಡಿದ್ರೆ ಹ್ಯಾಮರಿಂಗ್ ಬರುತ್ತೆ. ಸೊ ಮಾಮೂಲಿ ಡ್ರಿಲ್ ಹಾಕೋದಿದ್ರೆ ನೀವು ಇಲ್ಲಿ ಮಾಮೂಲಿ ಡ್ರಿಲ್ ಮಾಡಬಹುದು. ಓಕೆ, ಸೊ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ, ಪರವಾಗಿಲ್ಲ. ಸ್ನೇಹಿತರೆ, ಮನೆ ಯೂಸ್ಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಡ್ರಿಲ್ ಅಂತ ಹೇಳ್ಬೋದು. ನೀವು ನೋಡಬಹುದು, ತುಂಬಾ ದೊಡ್ಡದಾಗಿ ಹೆವಿಯಾಗಿ ಎರಡೆರಡು ಕೈಲಿ ಇಟ್ಕೊಬೇಕು ಆ ತರನೂ ಏನಿಲ್ಲ. ಚಿಕ್ಕದಾಗಿದೆ ಅನ್ನೋ ಸೀನ್ ಏನೂ ಇಲ್ಲ, ಕರೆಕ್ಟ್ ಪರ್ಫೆಕ್ಟ್ ಆಗಿದೆ. ಸೊ ಯಾರು ಬೇಕಾದ್ರೆ ಯೂಸ್ ಮಾಡಬಹುದು, ಈವನ್ ಲೇಡೀಸ್ ಕೂಡ ಯೂಸ್ ಮಾಡಬಹುದು. ಅದು ತುಂಬಾ ಹೆವಿನೂ ಕೂಡ ಏನಿಲ್ಲ. ಸೊ ಇನ್ನೊಂದು ಏನಂದ್ರೆ, ಇಲ್ಲಿ ಡ್ರಿಲ್ ಇದು ಹ್ಯಾಮರಿಂಗ್ ಆಪ್ಷನ್ ಕೊಟ್ಟರೆ ತುಂಬಾ ಒಳ್ಳೇದು. ಜೊತೆಯಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ನೀವು ನಿಮ್ಮ ಡ್ರಿಲ್ ಇದನ್ನ ಬಿಟ್ಟನ್ನು ಹಾಕುವಂಥದ್ದು. ಸೊ ನೋಡ್ತಾ ಇದ್ರಲ್ಲ, ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಡ್ರಿಲ್ ಬಿಟ್ಟನ್ನು ಹಾಕುವಂಥದ್ದು. ನಾನು ಆಕ್ಚುಲಿ ಆಮೇಲೆ ಡ್ರಿಲ್ ಬಿಟ್ ಹಾಕ್ಬಿಟ್ಟು ಜೊತೆಯಲ್ಲಿ ಲೈವ್ ಆಗಿ ಗೋಡೆಗೆ ಇದು ಮಾಡೋಣ, ಟೈಲ್ಸ್ ಸರ್ಫೇಸು ಹಾಗೆ ಮಾಮೂಲಿಗೂ ಗೋಡೆಗೂ ಕೂಡ ನಾನು ಇಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಸೊ ಇದ್ರ ಜೊತೆಯಲ್ಲಿ ಇನ್ನೇನೇನು ಬಂದಿದೆ ಅನ್ನೋದನ್ನ ಬನ್ನಿ ನೋಡೋಣ ಸ್ನೇಹಿತರೆ. ಹಾಗೆ ಇದು ಪ್ರೆಸ್ಸಿಂಗ್ ಮಾಡಿದಾಗ ಕಂಟಿನ್ಯೂಸ್ ಇರಲಿ ಅಂತಂದ್ರೆ ಇದನ್ನ ಪ್ರೆಸ್ ಮಾಡ್ಬಿಟ್ಟು ನೋಡಿ, ಇಲ್ಲೊಂದು ಬಟನ್ ಇದೆ. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಹಾಗೆ ಡೈರೆಕ್ಟ್ ಆಗಿ ಕಂಟಿನ್ಯೂಸ್ಲಿ ರನ್ ಆಗ್ತಾ ಇರುತ್ತೆ. ಇದ್ರ ಜೊತೆ ನೆಕ್ಸ್ಟ್ ಬರುವಂತದ್ದು ಒಂದೊಂದು ಐಟಮ್ಸ್ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಹ್ಯಾಮರ್. ಇಲ್ಲಿ ನೋಡಬಹುದು, ಸೂಪರ್ ಆಗಿದೆ ಇದು ಹ್ಯಾಮರ್. ಆಕ್ಚುಲಿ ತುಂಬಾ ದೊಡ್ಡದೇನಿಲ್ಲ, ಆಕ್ಚುಲಿ ನೋಡಿ ಇಷ್ಟು ಉದ್ದ ಇದೆ, ಚೆನ್ನಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ನೇಲ್ ರಿಮೂವರ್ ಕೂಡ ಬರ್ತಾ ಇದೆ. ಸೊ ಇದು ನಂಬರ್ 1, ಇದು ನಂಬರ್ 2 ಸೆಕೆಂಡ್ ಐಟಮ್. ಸೊ ಇದರ ನೆಕ್ಸ್ಟ್ ಬರುವಂತದ್ದು ಫ್ಲೈಯರ್. ಹೌದು ಸ್ನೇಹಿತರೆ, ತುಂಬಾ ಹೆವಿ ಫ್ಲೈಯರ್ ಏನಲ್ಲ, ಬಟ್ ಚೆನ್ನಾಗಿದೆ, ನೀಟಾಗಿದೆ, ಕ್ಯೂಟ್ ಆಗಿದೆ. ಮೀಡಿಯಂ ಸೈಜ್ದು ಏನಾದ್ರು ಚಿಕ್ಕ ಪುಟ್ಟ ಯೂಸ್ಗೆ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಅದೇ ಹೇಳಿದ್ನಲ್ಲ, ಒಟ್ಟಿನಲ್ಲಿ ಹೋಮ್ ಯೂಸ್ಗೆ ಅಥವಾ ಸ್ಮಾಲ್ ಆಗಿ ಒಂದು ಚಿಕ್ಕದಾದ್ರೂ ಶಾಪ್ ಯೂಸ್ಗೆ ಡೆಫಿನೆಟ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ನೀವು ನೋಡಬಹುದು, ಫ್ಲೈಯರ್ ತುಂಬಾ ಚೆನ್ನಾಗಿದೆ, ಕಟಿಂಗ್ ಫ್ಲೈಯರ್ ಅಂತ ಹೇಳ್ತಾರೆ. ಸೊ ಇದು ಮೂರನೇ ಐಟಮ್ಸ್. ನೆಕ್ಸ್ಟ್ ಬರುವಂತದ್ದು ಸ್ನೇಹಿತರೆ ಸ್ಕ್ರೂ ಡ್ರೈವರ್. ನೆನ್ಪಿಟ್ಕೊಳ್ಳಿ, ಇದು ಮಾಮೂಲಿ ಸ್ಕ್ರೂ ಡ್ರೈವರ್ ಅಲ್ಲ, ಇದು ಮಲ್ಟಿ ಸ್ಕ್ರೂ ಡ್ರೈವರ್. ಓಕೆ, ಸೊ ಇಲ್ಲಿ ನೀವು ಬೇರೆ ಬೇರೆ ರೀತಿ ಅಡಾಪ್ಟರ್ ನ ಹಾಕೊಬಹುದು. ಎಲ್ಲಿದೆ ಅಡಾಪ್ಟರ್ ಅಂತ ಹೇಳ್ತೀರಾ? ಒಂದ್ ನಿಮಿಷ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಅಡಾಪ್ಟರ್ ಇದೆ ನೋಡಿ. 1 2 3 4 5 ಅಡಾಪ್ಟರ್ ಗಳಿದೆ. ಸೊ ಇದು ಯಾವ್ದಾದ್ರು ಅಡಾಪ್ಟರ್ ನ ರಿಮೂವ್ ಮಾಡ್ಬಿಟ್ಟು ತೆಗೆದ್ಬಿಟ್ಟು ನೋಡಿ, ಇಲ್ಲಿ ಈ ತರ ಹಿಂಗ ಹಾಕೊಂಡ್ಬಿಟ್ಟು ನೀವು ಯೂಸ್ ಮಾಡುವಂತದ್ದು. ಫ್ಲಾಟ್ ಬೇಕಾದ್ರೆ ಫ್ಲಾಟ್, ಸ್ಟಾರ್ ಬೇಕಾದ್ರೆ ಸ್ಟಾರ್. ಸೊ ಈ ರೀತಿ ಇದನ್ನ ಇದರಲ್ಲಿ ಹಾಕೊಂಡ್ಬಿಟ್ಟು ಯೂಸ್ ಮಾಡುವಂತದ್ದು. ಅಡಾಪ್ಟರ್ ಗಳಿದೆ. ಜೊತೆಲಿ ಇನ್ನೊಂದು ಅಡಾಪ್ಟರ್ ನ ಹಾಕೊಂಡ್ಬಿಟ್ಟು ನೀವು ನೋಡಿ, ಈ ಅಡಾಪ್ಟರ್ ನ ಯೂಸ್ ಮಾಡಿ ನೀವು. ಸೊ ಇಲ್ಲಿ ನೋಡಿ, ಈ ರೀತಿ ಮಲ್ಟಿ ಇದನ್ನು ಕೂಡ ಯೂಸ್ ಮಾಡುವಂತದ್ದು. ಸೊ ನೋಡ್ತಾ ಇದ್ರಲ್ಲ, ಇದನ್ನು ಕೂಡ ಯೂಸ್ ಮಾಡಬಹುದು. ಸೊ ಇದನ್ನ ಒಂದು ಯೂಸ್ ಮಾಡಿ ತೋರಿಸ್ತಿದ್ರೆ ಇದೇನ್ ಬರುತ್ತೆ. ಸೊ ನೋಡಿ, ಈ ತರ ಇದನ್ನ ನೀವು ಇಲ್ಲಿ ಪ್ರೆಸ್ ಮಾಡ್ಬಿಟ್ಟು ನೋಡಿದ್ರಾ? ಸೊ ಇದನ್ನು ಕೂಡ ಯೂಸ್ ಮಾಡಬಹುದು. ನಟ್ ರಿಮೂವರ್ ಪರ್ಫೆಕ್ಟ್ ಆಗಿ ಕುತ್ಕೊಳ್ತಾ ಇದೆ ಆಕ್ಚುಲಿ. ಸೊ ಇದನ್ನು ಕೂಡ ಯೂಸ್ ಮಾಡಬಹುದು. ಇದು ನಿಮ್ಗೆ 13mm ಇಂದ ಲಾಸ್ಟ್ ಅಂದ್ರೆ 5mm ವರೆಗೂ ಇದೆ. ಇದನ್ನು ಕೂಡ ನೋಡಿ, ಇಲ್ಲಿ ಈ ತರ ಹಾಕೊಂಡ್ಬಿಟ್ಟು ಯೂಸ್ ಮಾಡಬಹುದು ಸ್ನೇಹಿತರೆ. ಡೆಫಿನೆಟ್ಲಿ ಅಮೇಜಿಂಗ್ ಆಗಿದೆ. ಇಷ್ಟೊಂದು ಕನ್ವೀನಿಯಂಟ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ ಆಕ್ಚುಲಿ.
ಇದು ನಿಮ್ಗೆ 1 2 3 4 5 6 7 8 9 ಪೀಸಸ್ ಬರುತ್ತೆ. ಸೊ ಇದನ್ನ ನೀವು ಇದ್ರ ಜೊತೆ ಅರೇಂಜ್ ಮಾಡಬಹುದು. ಆದ್ರೆ ನೋಡಿ ಇದನ್ನ ಹಾಕೊಬೇಕಾಗತ್ತೆ. ಓಕೆ, ಸೊ ಇದು ಸೈಡ್ ಅಲ್ಲಿ ಇರ್ಲಿ. ಸೊ ಇದನ್ನ ಯೂಸ್ ಮಾಡಿ ನೀವು ಮಲ್ಟಿ ಯೂಸ್ಗೆ ಇದು ಬೆಟರ್ ಆಗಿದೆ. ಓಕೆ, ಸೊ ಇದಾಯ್ತು. ಜೊತೆಲಿ ಇದೊಂದು ಇದಕ್ಕೆ ಫಿಟ್ ಮಾಡ್ಲಿಕ್ಕೆ ನಾನು ಇವಾಗಲೇ ತೋರಿಸ್ತೀನಿ ನಿಮ್ಗೆ, ಫೈನಲ್ ಆಗಿ ತೋರಿಸ್ತೀನಿ ಇದನ್ನ ಹೇಗೆ ಫಿಟ್ ಮಾಡೋದು ಅಂತ ಹೇಳ್ಬಿಟ್ಟು. ಈ ಹ್ಯಾಂಡಲ್ ಪ್ಲಸ್ ಇದನ್ನ ಫಿಟ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಬರುವಂತದ್ದು ರಿಂಚ್. ಹೌದು ಸ್ನೇಹಿತರೆ, ಒಂದು ಕಾಂಪ್ಯಾಕ್ಟ್ ರಿಂಚ್ ಕೂಡ ಅವೈಲೇಬಲ್ ಇದೆ. ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ ಇದು. ಆಕ್ಚುಲಿ ಸೂಪರ್ ಮೆಟಲ್ದು ಚೆನ್ನಾಗಿದೆ ಅದು ಆಕ್ಚುಲಿ. ಎಸ್ ನೋಡಿ, ಒಂದು 18-19 ನಂಬರ್ದು ಸ್ಕ್ರೂಸ್ ಏನಾದ್ರು ಇದ್ರೆ ತೆಗಿಲಿಕ್ಕೆ ಇದು ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. 18 to 19 ನಂಬರ್ಸ್ ತನಕ ಹೋಗುತ್ತೆ ಇದೆ ಆಕ್ಚುಲಿ. ಇದರ ಜೊತೆಯಲ್ಲಿ ನಮಗೆ ಒಂದು 3 ಮೀಟರ್ ಟೇಪ್ ಕೂಡ ಸಿಗ್ತಾ ಇದೆ ವಿತ್ ಲಾಕಿಂಗ್. ನೋಡಿ ಇಲ್ಲಿ ಈ ತರ ಹಿಂಗ್ ಓಪನ್ ಮಾಡ್ಬಿಟ್ಟು ನೀವು ಇಲ್ಲಿ ಲಾಕ್ ಮಾಡಬಹುದು. ಈ ತರ ಪ್ರೆಸ್ ಮಾಡಿದ್ರೆ, ಇದನ್ನ ಪ್ರೆಸ್ ಮಾಡ್ತಾ ಇದ್ದಂಗೆ ಇಲ್ಲಿ ಲಾಕ್ ಆಗುವಂತದ್ದು. ಓಕೆ, ಸೊ ಇದನ್ನ ರಿಮೂವ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ನೋಡಿ, ಇದನ್ನು ಕೂಡ ಪ್ರೆಸ್ ಮಾಡಿ ಇಟ್ಕೊಬಹುದು. ಇದು ಟೆಂಪರರಿ ಹೋಲ್ಡ್, ಇದು ಪರ್ಮನೆಂಟ್ ಲಾಕ್. ಓಕೆ, ಸೊ ಪರ್ಮನೆಂಟ್ ಲಾಕ್ ಮಾಡಬಹುದು, ಇಲ್ಲ ಟೆಂಪರರಿ ಹೋಲ್ಡ್ ಅಲ್ಲೂ ಬೇಕಾದ್ರೆ ನೀವು ಇದನ್ನ ಯೂಸ್ ಮಾಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಬರ್ತಾ ಇರುವಂತದ್ದು ಕೆಲವೊಂದು ಸ್ಕ್ರೂಗಳು. ನೀವು ಇಲ್ಲಿ ನೋಡಬಹುದು 1.5 ಇಂಚಿನ ಕೆಲವೊಂದು ಸ್ಕ್ರೂಗಳನ್ನ ಕೊಟ್ಟಿದ್ದಾರೆ. ಹಾಗೆ 1 ಇಂಚ್ ಸ್ಕ್ರೂ ಕೂಡ ಇದೆ. ಜೊತೆಯಲ್ಲಿ ಬೇರೆ ಬೇರೆ ಕಲರ್ ನಿಮಗೆ ಗಟ್ಟಗಳು ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ. ಓಕೆ, ಸೊ ನೋಡಿ ಈ ತರ ಸ್ಟಾರ್ ಗಟ್ಟಗಳು ಅವೈಲೇಬಲ್ ಇದೆ, ಸ್ಮಾಲ್ ಗಟಾಸು. ಸೊ ಡಿಫ್ರೆಂಟ್ ಗಟಾಸ್ಗಳು ಅವೈಲೇಬಲ್ ಇದೆ. 1.5 ಇಂಚದು ಜೊತೆಲಿ 1 ಇಂಚದು ಕೂಡ ಅವೈಲೇಬಲ್ ಇದೆ. ಸೊ ಇದು ಕೂಡ ನಿಮಗೆ ಸಿಗುವಂತದ್ದು. ಸೊ ಇದು ಯಾವಾಗ ಖಾಲಿ ಆಗುತ್ತೆ ನೀವು ಆರಾಮಾಗಿ ಇದ್ರಲ್ಲಿ ರೀಫಿಲ್ ಮಾಡಿಕೊಂಡು ಯಾವತ್ತೂ ಇದ್ರ ಜೊತೆಯಲ್ಲಿ ಇಟ್ಕೊಬಹುದು ಸ್ನೇಹಿತರೆ. ಸೊ ಈಗ ಫೈನಲ್ ಆಗಿ ನಾನು ನಿಮಗೆ ಇದನ್ನ ನಮ್ಮ ಡ್ರಿಲ್ಗೆ ಫಿಟ್ ಮಾಡಿ ತೋರಿಸ್ತೀನಿ. ಹ್ಯಾಂಡಲ್ ಫಿಟ್ ಮಾಡೋದು ಹೇಗೆ, ಜೊತೆಲಿ ನಮಗೆ ಬರುವಂತದ್ದು ಡ್ರಿಲ್ ಬಿಟ್ಗಳು, ಯಾವ್ಯಾವ ಡ್ರಿಲ್ ಬಿಟ್ ಇದೆ ಅದನ್ನು ಕೂಡ ನಿಮ್ಗೆ ಫಸ್ಟ್ ತೋರಿಸ್ಬಿಡ್ತೀನಿ ಸ್ನೇಹಿತರೆ. ನೋಡಿ, ಈ ತರ ಸಿಲ್ವರ್ ಕೊಡ್ದು, ಸ್ಟೀಲ್ ಕೊಡ್ದು ನಿಮಗೆ 3 ಬರುತ್ತೆ. ಇದು ಒಂದು ಸ್ಮಾಲ್ ಬರ್ತಾ ಇದೆ, ಚಿಕ್ಕದು. ಜೊತೆಲಿ ಇದು ನಂಬರ್ 2, ಇದು ಸ್ವಲ್ಪ ದೊಡ್ಡದು. ಟೋಟಲಿ 3 ರೀತಿಯ ಸಿಲ್ವರ್ ಕೋಟೆಡ್ ಡ್ರಿಲ್ ಬಿಟ್ಗಳು ನಿಮ್ಗೆ ಸಿಗ್ತಾ ಇದೆ. ಜೊತೆ ಇಲ್ಲಿ ಇನ್ನು ಇದನ್ನು ಬೀಡುದು ಅಂತ ಹೇಳ್ತಾರೆ ಇದು ಆಕ್ಚುಲಿ. ಇದು ಕೂಡ 1 2 3. ಸ್ನೇಹಿತರೆ ನೀವು ನೋಡಬಹುದು ಟೋಟಲಿ 6 ಡ್ರಿಲ್ ಬಿಟ್ಗಳು ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ. ಈ ಡ್ರಿಲ್ಗೆ ಹ್ಯಾಂಡಲ್ ಅನ್ನ ಆಡ್ ಮಾಡೋದಾಗಿ ನೀವು ಇಲ್ಲಿ ಹ್ಯಾಂಡಲ್ ಅಲ್ಲಿ ಒಂದು ಸ್ಕ್ರೂ ಇರುತ್ತೆ. ಸ್ಕ್ರೂನ ಲೂಸ್ ಮಾಡ್ಕೊಳ್ಳಿ. ಫ್ರಂಟ್ ಭಾಗದಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಈ ಫ್ರಂಟ್ ಭಾಗದಲ್ಲಿ ಇದನ್ನ ಈ ರೀತಿ ತೂರಿಸಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ತೂರಿಸ್ಬಿಟ್ಟು ಇದೇನಿದೆ ಇದನ್ನ ಟೈಟ್ ಮಾಡುವಂಥದ್ದು ಸ್ನೇಹಿತರೆ. ಟೈಟ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ. ಒಳ್ಳೆ ಮಷಿನ್ ಗನ್ ಇಟ್ಕೊಂಡಂಗಿದೆ. ತುಂಬಾ ಚೆನ್ನಾಗಿ ನೀಟಾಗಿ ಇದು ವರ್ಕ್ ಮಾಡಬಹುದು. ನಿಜವಾಗ್ಲೂ ಡೆಫಿನೆಟ್ಲಿ ಒಂದು ಗ್ರಿಪ್ ಸಿಗುತ್ತೆ ಇದಕ್ಕೆ. ಸೊ ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅನ್ಕೊಂತೀನಿ. ಕೂಡ ಸ್ಟ್ರೇಟ್ ಆಗಿ ಕೂಡ ಇಟ್ಕೋಬಹುದು. ಜೊತೆಲಿ ವಾಟರ್ ಲೆವೆಲ್ ಕೂಡ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ವಾಟರ್ ಲೆವೆಲ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಂಡು ಇಲ್ಲಿ ವರ್ಕ್ ಮಾಡಬಹುದು ಸ್ನೇಹಿತರೆ. ಡೆಫಿನೆಟ್ಲಿ ಒಂದು ಹ್ಯಾಂಡಿ ಟೂಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಇವಾಗ ನಿಮ್ಗೆ ಇದಕ್ಕೆ ಬಿಟ್ಗಳನ್ನ ಕುಳಿಸೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ತರ ಇದನ್ನ ಲೂಸ್ ಮಾಡಬೇಕು. ಸೊ ಇದಕ್ಕೆ ನಿಮ್ಗೆ ಇಲ್ಲೊಂದು ಕೀ ಕೂಡ ಇದೆ ನೋಡಿ. ಇದು ಕೀ ಒಂದ್ ವೇಳೆ ಟೈಟ್ ಆಗಿದ್ದಿದ್ರೆ ಜಸ್ಟ್ ಇದನ್ನ ಇದ್ರೊಳಗಡೆ ಇಲ್ಲಿ ಹೋಲ್ ಇದೆ ನೋಡಿ, ಇಲ್ಲಿ ಹೋಲ್ ಏನ್ ಕಾಣ್ತಾ ಇದೆ. ಸೊ ಈ ಹೋಲ್ ಅಲ್ಲಿ ಇದನ್ನ ಹಾಕ್ಬಿಟ್ಟು, ಸೊ ಇದನ್ನ ನೀವು ಟೈಟ್ ಅಥವಾ ಲೂಸ್ ಏನ್ ಬೇಕಾದ್ರೆ ಹಿಂಗ್ ಮಾಡಿದ್ರೆ ಟೈಟ್, ಸೊ ಈ ರೀತಿ ಲೂಸ್. ಸೊ ಈ ತರ ಲೂಸ್ ಮಾಡ್ಕೊಂಡು, ಸೊ ಈ ಡ್ರಿಲ್ ಬಿಟ್ ಏನಿರುತ್ತೆ ಅದನ್ನ ಇದ್ರೊಳಗಡೆ ಹಿಂಗ್ ಹಾಕ್ಬಿಟ್ಟು ಈ ತರ ಹಿಂಗ್ ಒಳಗಡೆ ತೂರಿಸ್ಬಿಟ್ಟು, ಇಲ್ಲಿ ಏನ್ ಲಾಕ್ ಕೀ ಇರುತ್ತೆ ಇದನ್ನ ಹಿಂಗ್ ಹಾಕ್ಬಿಟ್ಟು ಇಲ್ಲಿ ಟೈಟ್ ಮಾಡುವಂತದ್ದು. ಗಟ್ಟಿಯಾಗಿ ಟೈಟ್ ಮಾಡಿ. ಎಸ್, ಡನ್ ಸ್ನೇಹಿತರೆ. ಸೊ ಇವಾಗ ಇಲ್ಲಿ ರೆಡಿ ಆಗಿದೆ. ಸೊ ಇದೇ ರೀತಿಯಲ್ಲಿ ನೀವು ಡ್ರಿಲ್ ಬಿಟ್ ಅನ್ನ ಕುಳಿಸುವಂತದ್ದು. ಯಾವ್ದೇ ರೀತಿ ಲೂಸ್ ಆಗಲ್ಲ. ಒಂದ್ ವೇಳೆ ಇದನ್ನ ಬಿಚ್ಚಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಏನಿ ಕೀ ಇರುತ್ತೆ, ಕೀನ ಈ ಹೋಲಲ್ಲಿ ಹಾಕ್ಬಿಟ್ಟು ಮಾಡುವಂಥದ್ದು. ಓಕೆ, ಸೊ ಇದನ್ನ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಡ್ರಿಲ್ ಬಿಟ್ ಆರಾಮಾಗಿ ಬಂದ್ಬಿಡುತ್ತೆ. ಸೊ ಈಗ ಸದ್ಯಕ್ಕೆ ಇರ್ಲಿ, ಟೈಟ್ ಮಾಡೋಣ. ಹಾಗೆ ಒಂದು ಟೆಸ್ಟಿಂಗ್ ಕೂಡ ಮಾಡ್ಕೊಂಡ್ ಬಂದ್ಬಿಡೋಣ. ಡ್ರಿಲ್ ಟೆಸ್ಟಿಂಗ್ ಅನ್ನು ತೋರಿಸ್ಬಿಡ್ತೀನಿ ಟೈಲ್ ಸರ್ಫೇಸ್ ಮತ್ತು ಮಾಮೂಲಿ ಸರ್ಫೇಸ್ ಮೇಲೆ. ಸ್ನೇಹಿತರೆ, ಇವಾಗ ಒಂದು ಡ್ರಿಲ್ ಟೆಸ್ಟ್ ಅನ್ನ ಮಾಡ್ಬಿಡೋಣ. ಮೊದಲೇದಾಗಿ ನೋಡಿ, ನೀವು ನೆನ್ಪಿಟ್ಕೋಬೇಕಾಗಿರುವಂಥದ್ದು ನೋಡಿ, ಇಲ್ಲಿ ಇದು ಮಾಮೂಲಿ ಡ್ರಿಲ್ಲಿಂಗಿಗೆ ಈ ಬಟನ್ ಈ ಕಡೆ ಇದ್ರೆ, ಸೊ ನಿಮ್ಗೆ ಹ್ಯಾಮರಿಂಗ್ ಬೇಕು ಅಂದ್ರೆ, ಸ್ಪೆಷಲ್ ಎಫೆಕ್ಟ್ ಬೇಕು ಅಂದ್ರೆ ಆ ಕಡೆ ಪ್ರೆಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಮಾಮೂಲಿ ಈ ಕಡೆ ಇರಲಿ. ಹಾಗೆ ನೋಡಿ, ಇದು ಫಾರ್ವರ್ಡ್. ಓಕೆ, ಮುಂದ್ಗಡೆ ಹೋಗೋದಿದ್ರೆ ಸೊ ಈ ತರ ತಿರುಗಬೇಕಂತಿದ್ರೆ ನೀವು ಈ ಕಡೆನೇ ಇಲ್ಲಿ ಓಪನ್ ಇರಲಿ. ಸೊ ಒಂದ್ ವೇಳೆ ಇದು ಉಲ್ಟಾ ತಿರುಗಬೇಕು, ರಿಟರ್ನ್ ಆಗಬೇಕು ಅಂತಂದ್ರೆ ಇದನ್ನ ನೀವು ಪ್ರೆಸ್ ಮಾಡ್ಬೋದು. ನೆನಪಿಟ್ಕೊಳ್ಳಿ, ಈ ಥರ ಅಥವಾ ಈ ಥರ ಪ್ರೆಸ್ ಮಾಡ್ಕೊಬೋದು. ಸೊ ಇವಾಗ ನೋಡಿ, ಈ ಥರ ಪ್ರೆಸ್ ಮಾಡಿದ್ದೀನಿ ನೋಡಿ, ಉಲ್ಟಾ ಈ ಕಡೆ ತಿರುಗ್ತಾ ಇದೆ, ನಮ್ಮ ಕಡೆ ತಿರುಗ್ತಾ ಇದೆ. ಸೊ ಇದನ್ನು
ಪ್ರೆಸ್ ಮಾಡಿದ್ರೆ ಈ ಕಡೆ ಮಾಡಿದ್ರೆ ರೈಟ್ ಸೈಡ್ ತಿರ್ಗ್ತಾ ಇದೆ. ಓಕೆ, ಸೊ ಇದು ಆ್ಯಂಟಿ ಕ್ಲಾಕ್ ವೈಸು, ಇದು ಕ್ಲಾಕ್ ವೈಸು. ಓಕೆ, ಇದಾಯಿತು. ಸೊ ಇದು ಮಾಮೂಲಿ, ಇದು ಡ್ರಿಲ್ಲಿಂಗು. ಓಕೆ, ಸೊ ಇವಾಗ ನಾರ್ಮಲ್ ಸರ್ಫೇಸ್ಗೆ, ಹೆವಿ ಸರ್ಫೇಸ್ಗೆ ಮಾಡೋಣ. ಆ ನಂತರ ನಾನು ನಿಮಗೆ ಇದು ಟೈಲ್ ಸರ್ಫೇಸ್ಗೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ಇಲ್ಲಿ ಮಾಡಿಬಿಡೋಣ. ಹಾಗೆ ಇದನ್ನು ಕೂಡ ನಾರ್ಮಲ್ ಆಗಿ ಇಟ್ಕೊಂಡಿದ್ದೀನಿ, ಡ್ರಿಲ್ ಹ್ಯಾಮರಿಂಗ್ ಇಟ್ಕೊಂಡಿಲ್ಲ. ಇವಾಗ ನಾವು ಇದನ್ನು ಹ್ಯಾಮರಿಂಗ್ ಹಾಕ್ಕೊಳ್ಳೋಣ. ಇವಾಗ ನೋಡೋಣ ಹೇಗೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ನೀವು ನೋಡ್ಬೋದು ಈಸಿಯಾಗಿದ್ದು ಇದಾಗ್ತಾ ಇದೆ, ವರ್ಕ್ ಆಗ್ತಾ ಇದೆ. ಓಕೆ, ಈ ರೀತಿ ಒಂದ್ಸಲ ಒಳಗೆ ಹೋದಾಗ ಒಂದು ವೇಳೆ ನೀವು ಅದನ್ನ ರಿಟರ್ನ್ ತೆಗಿಬೇಕು ಅಂದರೆ ನಾನು ಮುಂಚೆನೇ ತಿಳಿಸ್ದಂಗೆ, ಸೊ ಇಲ್ಲಿ ಕೆಳಗಡೆ ಒಂದು ಬಟನ್ ಇದೆ. ಒಂದು ವೇಳೆ ಈ ಥರ ಒಳಗಡೆ ಹೋದಾಗ ಒಳಗಡೆ ಸ್ಟ್ರಕ್ ಆಯಿತು, ರಿಟರ್ನ್ ತೆಗಿಬೇಕಂದ್ರೆ ಇಲ್ಲಿ ಏನು ಬಟನ್ ಇದೆ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ಅವಾಗ ಇದನ್ನು ಈಸಿಯಾಗಿ ಹೊರಗಡೆ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಇದು ಫ್ರಂಟ್ ಆ್ಯಂಡ್ ರಿವರ್ಸ್ಗೆ ಇದು ಚೆನ್ನಾಗಿದೆ. ಜೊತೆಯಲ್ಲಿ ಮಾಮೂಲಿ ಡ್ರಿಲ್ಲಿಂಗಿಗೂ ಹ್ಯಾಮರಿಂಗ್ ಡ್ರಿಲ್ಲಿಂಗು ಕೂಡ ಈ ಬಟನ್ ಇನ್ನು ಯೂಸ್ ಮಾಡ್ಬೋದು. ಮೋಸ್ಟ್ಲಿ ಹ್ಯಾಮರಿಂಗ್ ಇದ್ರೇ ತುಂಬ ಒಳ್ಳೆಯದು. ಯಾವ ರೀತಿ ಸರ್ಫೇಸ್ ಇದ್ರೂ ಕೂಡ ಈಸಿಯಾಗಿ ಹೊಡೆದಾಕುವಂಥದ್ದು, ಒಳಗಡೆ ಹೋಲ್ ಹೋಗುವಂಥ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೋಲ್ ಆಗಿದೆ ಸ್ನೇಹಿತರೆ. ಟೈಲ್ಸ್ ಸರ್ಫೇಸ್ ಮೇಲೆ ಮಾಡ್ತಾ ಇದ್ದೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಟೈಲ್ಸಲ್ಲಿ ಮಾಡೋದಿದ್ರೆ ನೀವು ಇಲ್ಲಿ ಹ್ಯಾಮರಿಂಗ್ ಸ್ವಿಚ್ಚನ್ನು ಹಾಕೊಳ್ಳೋದು ತುಂಬ ಒಳ್ಳೆಯದು, ಹ್ಯಾಮರಿಂಗ್ ಕಡೆ ಹಾಕೊಳ್ಳೋದು ಒಳ್ಳೆಯದು. ಹಾಗೆ ಆದಷ್ಟು ಇಲ್ಲಿ ಟೈಲ್ಸ್ ಜಾಯಿಂಟ್ಸ್ ಇರುತ್ತೆ, ಆ ಜಾಯಿಂಟ್ಸ್ಗಳಲ್ಲಿ ಮಾಡಿ. ಸೊ ಮಧ್ಯದಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲರೂ ಹೊಡೆದೋಯ್ತು ಅಂದರೆ ಇಡೀ ಟೈಲ್ಸ್ ಹೊಡೆದೋಗುತ್ತೆ. ಸೊ ಅದ್ರ ಬದಲು ಈ ಥರ ಜಾಯಿಂಟ್ಸಲ್ಲಿ ಮಾಡೋದು ತುಂಬ ಒಳ್ಳೆಯದು. ಇಲ್ಲಿ ಟೈಲ್ಸ್ ಕೂಡ ಇದು ಈಸಿಯಾಗಿ ಹೋಲಾಗಿದೆ ಸ್ನೇಹಿತರೆ. ಓವರಾಲ್ ಆಗಿ ಒಂದು ಮನೆಗೆ ಅಥವಾ ಒಂದು ಬಿಲ್ಡಿಂಗ್ ಅಥವಾ ಒಂದು ಯಾವ್ದಾದ್ರು ಅಂಗಡಿಯ ಮೇಂಟೆನೆನ್ಸ್ಗೆ ಡೆಫಿನೆಟ್ಲಿ ಒಂದು ಉತ್ತಮವಾದ ಕಾಂಬಿನೇಷನ್ ಆಗಿದೆ. 130 ಪೀಸ್ಗಳ ಅಸೆಸರಿ ಬರ್ತಾ ಇರುವಂತಹ ಜೊತೆಯಲ್ಲಿ ಒಂದು ಹ್ಯಾಮರಿಂಗ್ ಡ್ರಿಲ್ ಕೂಡ ಇರೋದ್ರಿಂದ ಡೆಫಿನೆಟ್ಲಿ ಇದೊಂದು ವರ್ದಿ ಪ್ರಾಡಕ್ಟ್ ಅನ್ಬೋದು. ಕೇವಲ 2250 ರೂಪಾಯಿಗೆ ನನಗಂತೂ ತುಂಬಾ ಉಪಯೋಗ ಇದೆ. ನಿಮ್ಗೇನಾದ್ರೂ ಬೇಕಾದ್ರೆ ಇದನ್ನ ಬೈಯಿಂಗ್ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತು ಫಸ್ಟ್ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಇದನ್ನ ಪರ್ಚೇಸಸ್ ಮಾಡಬಹುದು. ಇಂತ ಉತ್ತಮವಾದ ವಿಡಿಯೋ ಇಷ್ಟ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನಾದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.